ನಾವು ಈ ಬ್ರಹ್ಮಾಂಡದಲ್ಲಿ ಒಬ್ರೇನಾ ಅಥವಾ ಇನ್ನೂ ಎಲ್ಲಾದರೂ ಬುದ್ಧಿವಂತ ಜೀವಿಗಳು ಇದ್ದಾರಾ? ಕೆಲವರು ಹೇಳ್ತಾರೆ ಏಲಿಯನ್ಗಳು ಈಗಾಗಲೇ ಭೂಮಿಗೆ ಬಂದಿದ್ದಾರೆ, ಆದರೆ ಸರ್ಕಾರಗಳು ಅದನ್ನು ರಹಸ್ಯವಾಗಿ ಮುಚ್ಚಿಟ್ಟಿವೆ ಎಂದು ಕೂಡ ಹೇಳಲಾಗುತ್ತದೆ. ಇದು ನಿಜವಾ ಅಥವಾ ಕೇವಲ ಕಥೆಯಾ? ಇಂದು ನಾವು ತಿಳಿದುಕೊಳ್ಳೋದು ಏಲಿಯನ್ ರಹಸ್ಯ. ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಸುಮಾರು 100ರಿಂದ 400 ಬಿಲಿಯನ್ ನಕ್ಷತ್ರಗಳಿವೆ. ಪ್ರತಿ ನಕ್ಷತ್ರಕ್ಕೂ ಅನೇಕ ಗ್ರಹಗಳು ಇರಬಹುದು. ಇದರರ್ಥ ಏನ್ ಗೊತ್ತಾ? ಬ್ರಹ್ಮಾಂಡದಲ್ಲಿ ಕೋಟ್ಯಂತರ ಗ್ರಹಗಳು ಇವೆ. ಅದರಲ್ಲಿನ ಕೆಲವು ಗ್ರಹಗಳು ಅರ್ಥ ಹಾಗೆ ಇರಬಹುದು. ನೀರು, ವಾತಾವರಣ ಮತ್ತು ಸರಿಯಾದ ತಾಪಮಾನ ಇದ್ದರೆ ಅಲ್ಲಿ ಜೀವ ಹುಟ್ಟುವ ಸಾಧ್ಯತೆ ತುಂಬಾ ಹೆಚ್ಚು. ಅದರ ಕಾರಣದಿಂದಲೇ ವಿಜ್ಞಾನಿಗಳು ಹೇಳ್ತಾರೆ, ಬ್ರಹ್ಮಾಂಡದಲ್ಲಿ ಜೀವ ಇರಲೇಬೇಕು. ಇದನ್ನು ಕಂಡುಹಿಡಿಯಲು ನಾಸಾ ಮತ್ತು ಇತರ ಸ್ಪೇಸ್ ಸಂಸ್ಥೆಗಳು ಹೆಚ್ಚು ಸಂಶೋಧನೆ ಮಾಡುತ್ತಿವೆ. ಅವರು ವಿಶೇಷವಾಗಿ ಅಧ್ಯಯನ ಮಾಡುತ್ತಿರುವ ಗ್ರಹಗಳು ಮಾರ್ಸ್, ಯುರೋಪಾ, ಎನ್ಸೆಲಾಡಸ್. ಈ ಸ್ಥಳಗಳಲ್ಲಿ ಹಿಮದ ಕೆಳಗೆ ದೊಡ್ಡ ಸಾಗರಗಳು ಇರಬಹುದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ನೀರು ಇದ್ದರೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಇರಬಹುದು. ಇನ್ನೊಂದು ದೊಡ್ಡ ರಹಸ್ಯ ಅಂದ್ರೆ UFOs ಅಂದ್ರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್. ಕೆಲವು ವಿಚಿತ್ರ ಹಾರುವ ವಸ್ತುಗಳ ವಿಡಿಯೋಗಳನ್ನು US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಬಿಡುಗಡೆ ಮಾಡಿದೆ. ಈ ವಿಡಿಯೋಗಳಲ್ಲಿ ಕಾಣುವ ವಸ್ತುಗಳು ಅತ್ಯಂತ ವೇಗವಾಗಿ ಹಾರುತ್ತವೆ, ಅಚಾನಕ್ ದಿಕ್ಕು ಬದಲಿಸುತ್ತವೆ, ಸಾಮಾನ್ಯ ವಿಮಾನಗಳಂತೆ ಕಾಣುವುದಿಲ್ಲ. ಕೆಲವರು ಹೇಳುತ್ತಾರೆ ಇದು ಏಲಿಯನ್ ಸ್ಪೇಸ್ ಶಿಪ್ ಆಗಿರಬಹುದು. ಆದರೆ ವಿಜ್ಞಾನಿಗಳು ಇನ್ನೂ ಇದು ಏನು ಎಂಬುದನ್ನು ಖಚಿತವಾಗಿ ಹೇಳಿಲ್ಲ. ಒಂದು ದೊಡ್ಡ ಪ್ರಶ್ನೆ ಇದೆ. ಬ್ರಹ್ಮಾಂಡದಲ್ಲಿ ಜೀವ ಇದ್ದರೆ ಅವರು ನಮ್ಮನ್ನು ಸಂಪರ್ಕ ಏಕೆ ಮಾಡಿಲ್ಲ? ಇದನ್ನು ಫೆರ್ಮಿ ಪ್ಯಾರಡಾಕ್ಸ್ ಎಂದು ಕರೀತಾರೆ. ಸಂಭಾವ್ಯ ಕಾರಣಗಳು: 1. ಅವರು ಬಹಳ ದೂರದಲ್ಲಿರಬಹುದು. 2. ಅವರ ತಂತ್ರಜ್ಞಾನ ನಮ್ಮದಿಗಿಂತ ಬೇರೆ ಇರಬಹುದು. 3. ಬುದ್ಧಿವಂತ ಜೀವ ತುಂಬಾ ಅಪರೂಪವಾಗಿರಬಹುದು. ಅಥವಾ ಬಹುಶಃ ಅವರು ನಮ್ಮನ್ನು ಗಮನಿಸುತ್ತಿರಬಹುದು. ಇಂದಿನವರೆಗೂ ಏಲಿಯನ್ ಜೀವದ ಸ್ಪಷ್ಟ ಸಾಕ್ಷ್ಯ ಇಲ್ಲ. ಆದರೆ ವಿಜ್ಞಾನಿಗಳು ಹೇಳುತ್ತಾರೆ, ಬ್ರಹ್ಮಾಂಡ ಇಷ್ಟು ದೊಡ್ಡದಿರುವಾಗ ನಾವು ಮಾತ್ರ ಜೀವಿಯಾಗಿರುವುದು ಅಸಾಧ್ಯವೇ ಇರಬಹುದು. ಹೀಗಾಗಿ ಪ್ರಶ್ನೆ ಇನ್ನೂ ಉಳಿದಿದೆ. ಏಲಿಯನ್ಗಳು ನಿಜವಾಗಿಯೂ ಇದ್ದಾರಾ ಅಥವಾ ಅವರು ಈಗಾಗಲೇ ನಮ್ಮ ನಡುವೆ ಇದ್ದಾರೆ? ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಸ್ಮಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸ್ಪೇಸ್ ರಹಸ್ಯಗಳಿಗಾಗಿ